ಇವತ್ತು ಚಂದ್ರಗ್ರಹಣ ಸಂಭವಿಸೋದಕ್ಕಿದೆ. ಇದಕ್ಕೆ ದೇವಸ್ಥಾನಗಳಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಖಗೋಳದ ವಿಸ್ಮಯ ಚಂದ್ರಗ್ರಹಣಕ್ಕೆ ಧಾರ್ಮಿಕವಾಗಿ ಒಂದಿಷ್ಟು ನಂಬಿಕೆಗಳಿದ್ದಾವೆ. ಆ ನಂಬಿಕೆಯ ಆಧಾರದ ಮೇಲೆ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಆಸ್ತಿಕರ ನಂಬಿಕೆ ಒಂದು ಕಡೆಯಾದರೆ ಖಗೋಳದ ವಿಸ್ಮಯ ಮತ್ತೊಂದು ಕಡೆ. ಯುದ್ಧ ಭೀತಿಯ ನಡುವೆ ಇವತ್ತು ರಕ್ತ ಚಂದ್ರಗ್ರಹಣ. ಭಾರತದಲ್ಲಿ ಗ್ರಹಣ ಮೋಕ್ಷ ಕಾಲಕ್ಕೂ ಮುಂಚಿತವಾಗಿ 10 ರಿಂದ 15 ನಿಮಿಷ ಕಾಲ ಮಾತ್ರ ಗೋಚರವಾಗುತ್ತೆ. ಕೆಲ ಭಾಗದಲ್ಲಿ 10 ರಿಂದ 15 ನಿಮಿಷಗಳ ಕಾಲ ಗ್ರಹಣ ಗೋಚರ ಆಗುತ್ತೆ. ತಿಂಗಳಾಂತರದಲ್ಲಿ ಸಂಭವಿಸ್ತಾ ಇರೋ 2ನೇ ಗ್ರಹಣ ಇದು. 15 ದಿನದ ಹಿಂದೆ ಸೂರ್ಯಗ್ರಹಣ ಸಂಭವಿಸಿತು, ಭಾರತದಲ್ಲಿ ಗೋಚರ ಆಗಿರಲಿಲ್ಲ. ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಆಗ್ತಿದೆ ಈ ಬಾರಿ. ಅದು ಗ್ರಹಣ ಮೋಕ್ಷ ಕಾಲಕ್ಕೂ ಮುಂಚಿತವಾಗಿ ಕೆಲವು ನಿಮಿಷಗಳ ಕಾಲ, 10 ನಿಮಿಷಗಳ ಕಾಲ ಗ್ರಹಣ ಗೋಚರ ಆಗುತ್ತೆ. ಅದೇ ಕಾರಣಕ್ಕಾಗಿ ಜ್ಯೋತಿಷಿಗಳಲ್ಲೂ ಕೂಡ ವಿವಿಧ ಅಭಿಪ್ರಾಯಗಳಿದ್ದಾವೆ. ಅವರು ಹೇಳ್ತಾರೆ, ಕೆಲ ಜ್ಯೋತಿಷಿಗಳು ಹೇಳ್ತಾರೆ ಗ್ರಹಣದ ಆಚರಣೆ ತೀವ್ರವಾಗಿ ಮಾಡಬೇಕಾಗಿಲ್ಲ, ಕಟ್ಟುನಿಟ್ಟಾಗಿ ಮಾಡಬೇಕಾಗಿಲ್ಲ ಅಂತ ಕೆಲವರು. ಇನ್ನು ಕೆಲವರು ಗ್ರಹಣ ಗೋಚರ ಆಗಿರೋದ್ರಿಂದ ಫಲಾಫಲಗಳು ಪರಿಣಾಮ ಬೀರುತ್ತೆ, ಆ ಕಾರಣಕ್ಕಾಗಿ ಮಾಡಬೇಕು ಅನ್ನುವಂಥ ಅಭಿಪ್ರಾಯ. ದೇವಸ್ಥಾನಗಳನ್ನು ನೋಡ್ತಾ ಇದ್ದೀರಿ ನೀವು. ಅದು ಮೈಸೂರಿನ ಗಣಪತಿ ದೇಗುಲ, ದಾವಣಗೆರೆಯ ದುರ್ಗಾಂಬಿಕೆ ದೇಗುಲ, ಕಪಿಲೇಶ್ವರನ ಸನ್ನಿಧಿ, ಕಾಡುಮಲ್ಲೇಶ್ವರನ ಸನ್ನಿಧಿ ಬೆಂಗಳೂರು, ಮಂಜುನಾಥೇಶ್ವರನ ಸನ್ನಿಧಿ ದಕ್ಷಿಣ ಕನ್ನಡ, ಹೊಳೆ ಆಂಜನೇಯ ದೇವಸ್ಥಾನ ಬಾಗಲಕೋಟೆ, ಗವಿ ಗಂಗಾಧರನ ಸನ್ನಿಧಿ ಬೆಂಗಳೂರು, ಚಿಕ್ಕಮಗಳೂರಿನ ದೇವಸ್ಥಾನ, ಹಾಸನದ ದೇವಸ್ಥಾನ ಮತ್ತು ಉಡುಪಿಯ ಶ್ರೀಕೃಷ್ಣನ ಸನ್ನಿಧಿ, ಚಿಕ್ಕಮಗಳೂರಿನ ಶಾರದಾಂಬೆ ಮತ್ತು ಹಾಸನದ ಚನ್ನಕೇಶವ ದೇವಸ್ಥಾನ ನೋಡ್ತಾ ಇದ್ದೀರಿ. ಅಷ್ಟೂ ದೇವಸ್ಥಾನಗಳ ದೃಶ್ಯಗಳನ್ನು ಇವತ್ತು ಬೆಳಗ್ಗಿನದ್ದಿದ್ದು. ಇವತ್ತು ಬೆಳಗ್ಗೆ ದೇವರ ದರ್ಶನಕ್ಕೆ ಅವಕಾಶ ಇದೆ. ಈ ಕ್ಷಣಕ್ಕೂ ಕೂಡ ದೇವರ ದರ್ಶನಕ್ಕೆ ಅವಕಾಶ ಇದೆ. ಸ್ವಲ್ಪ ಹೊತ್ತಲ್ಲಿ ಪೂಜೆ ಸಲ್ಲಿಸಿದ ನಂತರ ದೇವರ ಗರ್ಭಗುಡಿಯನ್ನು ಕ್ಲೋಸ್ ಮಾಡಲಾಗುತ್ತೆ. ನಂತರ ದೇವಸ್ಥಾನಗಳು ಓಪನ್ ಆಗೋದು ಸಂಜೆ 7 ಗಂಟೆಯ ನಂತರ. ಗ್ರಹಣ ಮೋಕ್ಷ ಆದ ನಂತರ ಪೂಜೆ ಸಲ್ಲಿಸಿದ ಬಳಿಕ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇನ್ನು ಕೆಲವರ ರಾಶಿ ನಕ್ಷತ್ರದ ಮೇಲೆ ಗ್ರಹಣದ ಪರಿಣಾಮ ಬೀರುತ್ತೆ ಅಂತ ಜ್ಯೋತಿಷಿಗಳು ಹೇಳಿರೋದ್ರಿಂದ ಅಂಥವರು ಗ್ರಹಣ ದೋಷ ನಿವಾರಣೆಗೋಸ್ಕರ ದೇವಸ್ಥಾನಕ್ಕೆ ಬರ್ತಾರೆ, ದಾನಗಳನ್ನು ಸಮರ್ಪಣೆ ಮಾಡ್ತಾರೆ. ಅದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ದೇವಸ್ಥಾನಗಳ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ವಿಶೇಷ ಅಲಂಕಾರ, ವಿಶೇಷ ಅಭಿಷೇಕದ ಬಳಿಕ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗೋದಿಲ್ಲ. ಮಧ್ಯಾಹ್ನದ ನಂತರ 7 ಗಂಟೆಯ ಬಳಿಕವಷ್ಟೇ ದೇವರ ದರ್ಶನಕ್ಕೆ ಅವಕಾಶ ಇದೆ. ಇನ್ನು ಯಾವ ದೇವಸ್ಥಾನಗಳಲ್ಲಿ ಸದ್ಯ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಮತ್ತು ಭಕ್ತಾದಿಗಳು ಗ್ರಹಣ ಆಚರಣೆಗೋಸ್ಕರ ದೇವಸ್ಥಾನಕ್ಕೆ ಯಾವ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಗವಿ ಗಂಗಾಧರೇಶ್ವರನ ಸನ್ನಿಧಿಯಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ರೆಡಿ ಇದ್ದಾರೆ. ನಿಮಿಷಾಂಬ ದೇವಾಲಯದಿಂದ, ಮಂಡ್ಯದ ನಿಮಿಷಾಂಬ ದೇವಾಲಯದಿಂದ ನಂದನ್ ರೆಡಿ ಇದ್ದಾರೆ. ಇನ್ನು ಸೀತಾರಾಮಾಂಜನೇಯ ದೇವಸ್ಥಾನ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ರೆಡಿ ಇದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮೊದಲು ಬೆಂಗಳೂರಿನ ಗವಿ ಗಂಗಾಧರ ದೇಗುಲ ಬಂದ್ ಆಗುವಂಥ ವಿಚಾರಕ್ಕೆ ಸಂಬಂಧಿಸಿದಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಅಂದರೆ ಗ್ರಹಣದ ಸಂದರ್ಭದಲ್ಲಿ ಯಾವ ಹೊತ್ತಿಗೆ ದೇವಸ್ಥಾನ ಬಂದ್ ಆಗುತ್ತೆ ಅಂತ. ಸಂಜೆ 7 ಗಂಟೆಗೆ ಗವಿ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಕೆಲವೇ ಕ್ಷಣದಲ್ಲಿ ಗವಿ ಗಂಗಾಧರನ ಸನ್ನಿಧಿ ಬಂದ್ ಆಗುತ್ತೆ. ನೋಡ್ತಾ ಇದ್ದೀರಿ ದೇವಸ್ಥಾನದಲ್ಲಿ ಗವಿ ಗಂಗಾಧರನ ಸನ್ನಿಧಿ ಸ್ವಲ್ಪ ಹೊತ್ತಲ್ಲೇ ಕ್ಲೋಸ್ ಆಗುತ್ತೆ, ಗರ್ಭಗುಡಿಯನ್ನು ಮುಚ್ಚಲಾಗುತ್ತೆ. ಆ ನಂತರ ಸಂಜೆ 7ರ ನಂತರ ದೇವಸ್ಥಾನ ಓಪನ್ ಆಗುತ್ತೆ ಅಂತ ಅರ್ಚಕರು ತಿಳಿಸಿದ್ದಾರೆ. ಈಗ ನೋಡ್ತಾ ಇರುವಂತ ದೃಶ್ಯ ಇದು. ನೀವು ಗವಿ ಗಂಗಾಧರೇಶ್ವರನ ಸನ್ನಿಧಿ
ಕ್ಲೋಸ್ ಮಾಡ್ತಾ ಇರೋದು, ಗರ್ಭಗುಡಿಯನ್ನ ಬಂದ್ ಮಾಡ್ತಾ ಇರುವಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸೊ ಈ ಕ್ಷಣಕ್ಕೇನಾದರೂ ನೀವು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ದೇವರ ದರ್ಶನಕ್ಕೆ ಅವಕಾಶ ಇಲ್ಲ. ನೋಡ್ತಾ ಇದ್ದೀರಿ, ದೇವಸ್ಥಾನದ ಗರ್ಭಗುಡಿಯನ್ನು ಮುಚ್ಚುತ್ತಾ ಇರೋದು ಮತ್ತು ದೇವಸ್ಥಾನವನ್ನ ಕೂಡ ಬಂದ್ ಮಾಡ್ತಾ ಇರುವಂತ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಈಶ್ವರನ ಸನ್ನಿಧಾನ, ಈಶ್ವರನ ಸನ್ನಿಧಿ ಗವಿಗಂಗಾಧರೇಶ್ವರನ ದೇವಸ್ಥಾನ. ಆ ದೇವಸ್ಥಾನ ಈ ಹೊತ್ತಿಗೆ ಬಂದ್ ಮಾಡಲಾಗಿದೆ. ಗ್ರಹಣದ ವಿಚಾರಕ್ಕೆ ಸಂಬಂಧಿಸಿದಂತೆ, ಗ್ರಹಣ ಆಚರಣೆಗೆ ಸಂಬಂಧಿಸಿದಂತೆ ದೇವಸ್ಥಾನವನ್ನು ಬಂದ್ ಮಾಡಲಾಗಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಗವಿಗಂಗಾಧರನ ಸನ್ನಿಧಿಯಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ದೇವಸ್ಥಾನ ಕ್ಲೋಸ್ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಷ್ಟು ಹೊತ್ತಿಗೆ ಮತ್ತೆ ಓಪನ್ ಆಗೋದು, ಏನು ಸಿದ್ಧತೆಗಳು, ವಿಶೇಷ ಪೂಜೆ ಸಂಜೆಯ ನಂತರ ಏನಿರುತ್ತೆ? ರಕ್ಷಿತ್, ಬೆಳಗಿಂದನೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರಿಸಲಾಗ್ತಾ ಇತ್ತು. ಭಕ್ತಾದಿಗಳು ಕೂಡ ಅವಕಾಶ ಇತ್ತು. ಇದೀಗ ಚಂದ್ರಗ್ರಹಣದ ಒಂದು ಆರಂಭ ಕಾಲ ಇರುವಂತಹ ಕಾರಣಕ್ಕಾಗಿ ದೇವಸ್ಥಾನವನ್ನ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಗವಿಗಂಗಾಧರೇಶ್ವರನ ಗರ್ಭಗುಡಿಯಲ್ಲಿ ಕೂಡ ಈ ದರ್ಬೆಗಳನ್ನ ಹಾಕುವ ಮೂಲಕ ದೇವಸ್ಥಾನವನ್ನು ಕ್ಲೋಸ್ ಮಾಡಿದ್ರೆ, ದೇವಸ್ಥಾನದ ಗರ್ಭಗುಡಿಯ ಏನು ದ್ವಾರ ಬಾಗಿಲಿದೆ ಆ ಬಾಗಿಲನ್ನು ಕೂಡ ಈಗ ದರ್ಬೆ ಹಾಕುವ ಮೂಲಕ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂತಹ ಕೆಲಸ ಮಾಡಲಾಗಿದೆ. ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಈಗ ಅವಕಾಶ ಇರೋದಿಲ್ಲ. ಇನ್ನು ದೇವಸ್ಥಾನದಲ್ಲಿರುವಂತಹ ಪ್ರತಿಯೊಂದು ವಿಗ್ರಹಗಳಿಗೂ ಕೂಡ ಈ ರೀತಿಯಾದಂತಹ ದರ್ಬೆಗಳನ್ನು ಹಾಕಿ ಆ ಒಂದು ದೇವಸ್ಥಾನಕ್ಕೆ ಯಾವುದೇ ರೀತಿಯಾದ ಚಂದ್ರಗ್ರಹಣದ ಆ ಕಿರಣಗಳು ಬೀಳದಂತೆ ಆ ಒಂದು ಬಂದ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ದೇವಸ್ಥಾನದ ಗರ್ಭಗುಡಿಗಳು ಕೂಡ ಒಳಭಾಗದಲ್ಲಿ ಕ್ಲೋಸ್ ಮಾಡಲಾಗಿರುವಂತದ್ದು. ಈಗ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ದೇವರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಸಂಜೆ 7 ಗಂಟೆಗೆ ದೇವಸ್ಥಾನವನ್ನ ಮತ್ತೆ ಓಪನ್ ಮಾಡುವ ಮೂಲಕ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನು ನೆರವೇರಿಸೋದಕ್ಕೆ ಈಗಾಗಲೇ ಭಕ್ತಾದಿಗಳು ಮತ್ತೆ ಅರ್ಚಕರು ಕೂಡ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಸಂಜೆ 7 ಗಂಟೆಗೆ ಬಾಗಿಲನ್ನು ತೆರೆದು ಪುಣ್ಯ ಮಾಡಿಬಿಟ್ಟು ಶುಚಿಗೊಳಿಸುವಂತಹ ಕೆಲಸವನ್ನು ಮಾಡಲಾಗುತ್ತೆ. ನಂತರದಲ್ಲಿ ಹೋಮವನ್ನು ಕೂಡ ಮಾಡುವಂತಹ ಕೆಲಸಕ್ಕೆ ಈಗ ಪ್ಲಾನ್ ಕೂಡ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಭಕ್ತರಿಗೆ ಬೆಳಗಿನ ಜಾವ 5 ಗಂಟೆಯಿಂದನೇ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. 9 ಗಂಟೆವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಈಗ ದೇವಸ್ಥಾನವನ್ನ ಕ್ಲೋಸ್ ಮಾಡಿರುವಂತಹ ಕಾರಣಕ್ಕಾಗಿ ಭಕ್ತಾದಿಗಳು ದೇವಸ್ಥಾನದ ಹೊರಭಾಗದಲ್ಲೇ ನಿಂತುಕೊಂಡು ದೇವರಿಗೆ ಕೈ ಮುಗಿದು ಹೋಗುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಇದು ದೇವಸ್ಥಾನದ ಅಂತಿಮ ಘಟ್ಟದಲ್ಲಿರುವಂತಹ ಪ್ರದೇಶ. ಇಲ್ಲೇ ಭಕ್ತಾದಿಗಳು ದೇವರಿಗೆ ಹೊರಗಡೆಯಿಂದಲೇ ಬಂದು ನಮಸ್ಕರಿಸಿ ಹೋಗುವಂತಹ ಒಂದು ದೃಶ್ಯವನ್ನು ಕೂಡ ನಾವು ನೋಡಬಹುದು. ಈಗ ದೇವಸ್ಥಾನವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗಿದೆ. ಸಂಜೆ 7 ಗಂಟೆವರೆಗೂ ಕೂಡ ದೇವಸ್ಥಾನದ ಬಾಗಿಲುಗಳನ್ನು ಓಪನ್ ಮಾಡೋದಿಲ್ಲ. ಸಂಜೆ 7 ಗಂಟೆಗೆ ಓಪನ್ ಮಾಡಿ ದೇವರ ಸುತ್ತಲೂ ಕೂಡ ಹಾಕಿರುವಂತಹ ದರ್ಬೆಗಳನ್ನು ತೆಗೆದು ದೇವಸ್ಥಾನವನ್ನ ಶುದ್ಧೀಕರಣ ಮಾಡಿ ನಂತರ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಗುತ್ತೆ. ನಾಳೆ ಬೆಳಗಿನ ಜಾವ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸೋದಕ್ಕೆ ಈಗ ತೀರ್ಮಾನ ಮಾಡಲಾಗಿರುವಂತದ್ದು. ರಕ್ಷಿತ್. ಎಸ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.